ಹಾಯ್. ಮದುವೆ, ಉಪನಯನ, ಗೃಹ ಪ್ರವೇಶ, ನಾಮಕರಣ, ಶ್ರೀಮಂತ ಯಾವುದೇ ಒಂದು ಫಂಕ್ಷನ್ಗೆ ಹೋದರೂ ಬ್ರೇಕ್ಫಾಸ್ಟ್ಗೆ ಈ ಸ್ವೀಟನ್ನು ಮಾಡೇ ಮಾಡ್ತಾರೆ. ಇದು ಒಂದು ಟ್ರೆಡಿಷ್ನಲ್ ಸ್ವೀಟು. ನಮ್ಮ ಅಮ್ಮ ಅಜ್ಜಿ ಎಲ್ಲ ಕೂಡ ಮಾಡ್ತಾ ಇದ್ದಿದ್ದು. ಹಬ್ಬದ ದಿನಗಳಲ್ಲಾಗಿರ್ಬೋದು ಅಥವಾ ಮನೆಗೆ ಯಾರು ಸಡನ್ನಾಗಿ ನೆಂಟರು ಬರ್ತಾರೆ ಅಂತ ಆದಾಗ ಕೆಲವು ಪದಾರ್ಥಗಳನ್ನು ಬಳಸಿ ಕೇವಲ 10-15 ನಿಮಿಷದಲ್ಲಿ ಈ ಅದ್ಭುತವಾದಂಥ ಸ್ವೀಟನ್ನು ಮಾಡ್ಬೋದು. ಯಾವುದಪ್ಪ ಈ ಸ್ವೀಟು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಕಾಶಿ ಹಲ್ವಾ. ಇದನ್ನು ಬೂದ್ಗುಂಬಳಕಾಯಿಂದ ಮಾಡ್ತಾರೆ. ಈ ಬೂದ್ಗುಂಬಳಕಾಯಿನ ಕಾಶಿಲಿ ತುಂಬ ಬೆಳೀತಾ ಇದ್ರು. ಹಾಗಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಬೂದ್ಗುಂಬಳಕಾಯಿಗೆ ಇನ್ನೊಂದು ಹೆಸರು ಕಾಶಿ ಕುಂಬಳಕಾಯಿ ಅಂತ ಕರೀತಾರೆ. ಮದುವೆ ಮನೇಲಿ ಮಾಡೋ ಹಾಗೆ ಕಾಶಿ ಹಲ್ವನ ಮನೆಯಲ್ಲೇ ಸುಲಭವಾಗಿ ಮಾಡೋಣ ಬನ್ನಿ. ನಾನಿವತ್ತು ಇಲ್ಲಿ ಸುಮಾರು 2 kg ಬೂದ್ಗುಂಬಳಕಾಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಅರ್ಧ kg ಕಾಶಿ ಹಲ್ವನ ನಾವು ಮಾಡ್ಬೋದು. ಮೊದಲಿಗೆ ಈ ಬೂದ್ಗುಂಬಳಕಾಯಿದು ಸಿಪ್ಪೆ ಎಲ್ಲ ತೆಗ್ಕೋಬೇಕಾಗತ್ತೆ. ಮತ್ತು ಈ ಥರ ದಪ್ಪ ಹೋಳುಗಳನ್ನಾಗಿ ಮಾಡಿ ಈ ಬೂದ್ಗುಂಬಳಕಾಯಿ ಹೋಳುಗಳನ್ನೆಲ್ಲ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ಒಂದು ಸಾರಿ ತೊಳ್ಕೊತೀನಿ. ಈ ರೀತಿಯಾಗಿ ತೊಳ್ಕೊಳ್ಳೋದ್ರಿಂದ ಸ್ವಲ್ಪ ಮಣ್ಣಿರೋದೆಲ್ಲ ಕ್ಲೀನ್ ಆಗುತ್ತೆ. ಈಗ ಈ ದಪ್ಪದಾಗಿರುವಂಥ ಹೋಳನ್ನು ಒಂದೊಂದನ್ನೇ ತೊಗೊಂಡು ತುರಿಯೋ ಮಣೆಯಲ್ಲಿ ಸಣ್ಣದಾಗಿ ತುರಿನ ತುರ್ಕೋತಾ ಇದ್ದೀನಿ. ಬೇಕಾದರೆ ಇದನ್ನು ಫುಡ್ ಪ್ರೊಸೆಸರು ಅಥವಾ ಚಾಪರಲ್ಲಿ ಹಾಕಿ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು. ಆದರೆ ಅಷ್ಟು ಚೆನ್ನಾಗಿ ಅದು ಹೊಂದೋದಿಲ್ಲ. ತುರಿದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು ತುರ್ಕೊಂಡು ಅದರಲ್ಲಿರೋವಂಥ ನೀರನ್ನೆಲ್ಲ ಹಿಂಡಿ ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಜೊತೆಗೆ ನಾನು ಒಂದು ಸಣ್ಣ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಬೂದ್ಗುಂಬಳಕಾಯಿಂದ ತೆಗೆದಂಥ ಜ್ಯೂಸನ್ನು ಯಾವುದೇ ಕಾರಣಕ್ಕೂ ಚೆಲ್ಲಕ್ಕೆ ಹೋಗಬೇಡಿ. ಇದಕ್ಕೆ 1 ಸ್ಪೂನು ಉಪ್ಪನ್ನು ಹಾಕಿ ಪೆಪ್ಪರ್ ಪೌಡ್ರನ್ನ ಹಾಕಿ ಕುಡಿಯೋದ್ರಿಂದ ವೆಯ್ಟ್ ಲಾಸು ಇನ್ಸ್ಟೆಂಟಾಗಿ ಆಗುತ್ತೆ. ಈಗ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಾದಾಮಿ, ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿನ ತೊಗೊಂಡಿದ್ದೀನಿ. ಹಾಗೆ 2 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ ಹಾಲಲ್ಲಿ 8-10 ದಳ ಕೇಸರಿನ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಈಗ ನಾನು ಒಲೆಯನ್ನು ಹಚ್ಚಿಸ್ಕೊಂಡು ಒಂದು ಪ್ಯಾನನ್ನು ಇಟ್ಕೊತೀನಿ. ಪ್ಯಾನ್ಗೆ 2-3 ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಈ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫಸ್ಟು ಹುರ್ಕೊಳ್ಳೋಣ. 2-3 ನಿಮಿಷ ಹುರಿಯೋದು ಹೊತ್ತಿಗೆ ಕ್ರಿಸ್ಪಿಯಾಗಿರುತ್ತೆ. ಮತ್ತು ಹಲ್ವದ ಮಧ್ಯ ಇದು ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ರುಚಿ ಕೊಡುತ್ತೆ. ಈಗ ಮತ್ತೆ ನಾನು ಪ್ಯಾನ್ಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾವು ತುರಿದಿಟ್ಕೊಂಡಿರುವಂಥ ಬೂದ್ಗುಂಬಳಕಾಯಿನ ಇದಕ್ಕೆ ಹಾಕೋತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದು ಹೋಗೋ ತನಕ 2-3 ಮಿನಿಟ್ಸು ಹುರ್ಕೋಬೇಕಾಗತ್ತೆ. ನಾವು ತುರ್ಕೊಂಡಿರೋದ್ರಿಂದ ನೀರಿನ ಅಂಶ ಎಲ್ಲ ಬೇಗ ಹೋಗಿ ಬೇಗ ಬೇಯುತ್ತೆ. ಅದೇ ಫುಡ್ ಪ್ರೊಸೆಸರು ಚಾಪರಲ್ಲಿ ಹಾಕಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ನಾನು ಇದಕ್ಕೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಪಾಕದ ಜೊತೆಗೆ ಬೂದ್ಗುಂಬಳಕಾಯಿ ತುರಿನೂ ಚೆನ್ನಾಗಿ ಬೆಂದು ಒಂದು ಹಲ್ವದ ಕನ್ಸಿಸ್ಟೆನ್ಸಿ ಥರ ಬರಬೇಕು. ಬಣ್ಣನೂ ಕೂಡ ಸ್ವಲ್ಪ ಬದಲಾಗುತ್ತೆ. ಸೊ ಈ ಹಂತದಲ್ಲಿ ನಾನು ಹಾಲಲ್ಲಿ ನೆನೆಸಿದಂಥ ಕೇಸರಿನ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಫುಡ್ ಕಲರು ಕೇಸರಿ ಕಲರ್ ಕೂಡ ಯೂಸ್ ಮಾಡ್ಬೋದು. ನಾನು ಇದು ನ್ಯಾಚುರಲ್ ಫ್ಲೇವರ್ ಸಿಗುತ್ತೆ ಅಂತ ನಾನು ಕೇಸರಿನ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ 1 ಸ್ಪೂನ್ನಷ್ಟು ಏಲಕ್ಕಿ ಪುಡಿನೂ ಹಾಕೋತಾ ಇದ್ದೀನಿ. ಕರೆದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಕೂಡ ಮಿಕ್ಸ್ ಮಾಡಿ 2-3 ಮಿನಿಟ್ಸು ಈ ರೀತಿ ಫ್ರೈ ಮಾಡ್ತೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಹಲ್ವಾ. ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಪ್ಯಾನ್ಗೆ ಹಲ್ವಾ ಮೆತ್ಕೋಬಾರ್ದು, ಆವಾಗ ಆಗಿದೆ ಅಂತ ಅರ್ಥ. ನನ್ನ ಮಗಳಿಗಂತೂ ಈ ಸ್ವೀಟು ತುಂಬಾ ಇಷ್ಟ. ನಿಮಗೂ ಕೂಡ ಕಾಶಿ ಹಲ್ವಾ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.